ರಸ್ತೆ ಅಗಲೀಕರಣದ ಹೆಸರಲ್ಲಿ ಮರಗಳ ಮಾರಣಹೋಮ ಮಾಡಲಾಗ್ತಾ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಗಳನ್ನ ಕಡಿದು ಹಲ್ಲೆ ಮಾಡಿರುವಂತಹ ಆರೋಪಿಗಳ ಮೇಲೆ ಈಗ ಕೇಸ್ ದಾಖಲಾಗಿದೆ. ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಯಲ್ಲಿ ಕೇಸ್ ಈಗ ದಾಖಲಾಗಿರುವಂತದ್ದು. ಅದರಲ್ಲೂ ಕೂಡ ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬೇಡ ಅಂತ ಹೇಳಿದ್ರಂತೆ, ಮರಗಳನ್ನ ಕಡಿಬೇಡಿ ಅಂತ ಹೇಳಿ ಅನುಮತಿ ಕೊಟ್ಟಿಲ್ಲ ಅವರು. ಆದರೂ ಕೂಡ ನೀವೇನಕ್ಕೆ ಅನುಮತಿ ಕೊಡ್ತಿಲ್ಲ ಅಂತ ಹೇಳಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಕುರಿತು ಒಂದು ಎಫ್ಐಆರ್ ದಾಖಲಾಗಿದೆ. ಅರಣ್ಯ ಇಲಾಖೆ ಕಾಯ್ದೆ ಅಡಿಯಲ್ಲೂ ಕೂಡ ಪ್ರತ್ಯೇಕ ಕೇಸ್ ಈಗ ದಾಖಲಾಗಿದೆ. ಮರಗಳನ್ನ ಕಡಿದು ಕರ್ತವ್ಯಕ್ಕೆ ಅಡ್ಡಪಡಿಸಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಪ್ರಕರಣ ಇದು. ಈಗ ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಟಿಲ್ಲು ಚೌಧರಿ, ರತ್ನಾಬಾಬು, ರವಿ ಸೇರಿ ಇತರೆ 8 ಮಂದಿ ವಿರುದ್ಧ ಈ ಕೇಸ್ ದಾಖಲಾಗಿದೆ. ಬಳ್ಳಾರಿಯಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕು ಅನ್ನುವಂಥ ಒಂದು ನೆಪದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮರಗಳನ್ನು, ಬಹುಶಃ 200ಕ್ಕೂ ಹೆಚ್ಚು ಮರಗಳನ್ನು ಕಡಿದು ಹಾಕಿದ್ರು ಒಮ್ಮೆಲೆ. ಆದರೆ ಇದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ರು. ನಾವು ಯಾವುದೇ ಅನುಮತಿ ಕೊಟ್ಟಿಲ್ಲ, ಹೇಗೆ ಅದನ್ನ ನೀವು ಮರಗಳನ್ನು ಕಡಿದು ಹಾಕ್ತೀರಿ ಅಂತ ಹೇಳಿ. ಹಾಗಾಗಿ ಈ ರೀತಿಯಾಗಿ ಹೋಗಿ ಪ್ರಶ್ನೆ ಮಾಡಿದ್ದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಹಲ್ಲೆ ಕೂಡ ಮಾಡಿದ್ರು. ಈ ಕುರಿತು ಈಗ ಎಫ್ಐಆರ್ ದಾಖಲಾಗಿದೆ. ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಇದು. ಮರಗಳನ್ನ ಕಡಿದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವಂಥ ಹಲ್ಲೆ ಆರೋಪದ ಅಡಿ ಈಗ ಎಫ್ಐಆರ್ ಈಗ ದಾಖಲಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಮರಗಳನ್ನ ಯಾವುದೇ ಅನುಮತಿ ಇಲ್ಲದೆ ರಸ್ತೆ ಅಗಲೀಕರಣ ನೆಪ ಇಟ್ಕೊಂಡು ಎಲ್ಲವೂ ಕೂಡ ಕಡಿದು ಹಾಕ್ತಾ ಇದ್ರು ಅಂತ ಹೇಳಿ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ಎಷ್ಟು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ, ಏನು ಹೇಳ್ತಿದ್ದಾರೆ ಅವರೆಲ್ಲರೂ ಅಂತ? ರೋಶಿನಿ, ಏನಂತಂದ್ರೆ ಗಣಿನಾಡು ಬಳ್ಳಾರಿಯಲ್ಲಿ ಇವತ್ತು ನಿಜಕ್ಕೂ ಕೂಡ ಇವತ್ತು ಒಂದು ಕಾನೂನು ಮತ್ತೆ ಸರ್ಕಾರದ ನಿಯಮಾವಳಿಗಳಿಗೆ ಯಾವುದೇ ರೀತಿಯ ಒಂದು ಬೆಲೆ ಇಲ್ಲ ಅಂತಾನೆ ಹೇಳ್ಬೋದು ಈ ಒಂದು ಪ್ರಕರಣದಿಂದ. ಅದಕ್ಕೆ ಈ ರೀತಿ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಗಳು ಕೂಡ ಒಂದು ತಕ್ಕ ಉತ್ತರವನ್ನ ನೀಡ್ತಾ ಇದ್ದಾವೆ. ಅದೇ ರೀತಿ ಏನು ಅಂದ್ರೆ ಈ ಒಂದು ವಿದ್ಯಾನಗರ ಅಂತ ಏನಿದೆ ಬಳ್ಳಾರಿಯ ಕೊಳಗಲ್ ರಸ್ತೆಯ ಏರ್ಪೋರ್ಟ್ ರಸ್ತೆಯಲ್ಲಿ ತುಂಬಾ ಪರ್ಮಿಷನ್ ಇಲ್ದೇನೆ ಅರಣ್ಯ ಇಲಾಖೆ ಯಾವುದೇ ಪರವಾನಗಿ ಪಡೆದೆ ಗುತ್ತಿಗೆದಾರರು ಮತ್ತೆ ಗುತ್ತಿಗೆದಾರರ ಹಿಂಬಾಲಕರು ಸೇರಿ ಸುಮಾರು ಒಂದು 30ಕ್ಕೂ ಹೆಚ್ಚು ಮರಗಳನ್ನ ರಾತ್ರೋರಾತ್ರಿ ಅವರು ತೆರವುಗೊಳಿಸ್ತಾ ಇದ್ರು. ತೆರವುಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ತಡೆದಂತ ಅರಣ್ಯ ಸಿಬ್ಬಂದಿಗಳ ಮೇಲೆ ಕೂಡ ಅವರು ಹಲ್ಲೆಯನ್ನ ನಡೆಸಿದ್ರು ಮತ್ತೆ ಅವರ ಮೊಬೈಲ್ಗಳನ್ನ ಹೊಡೆದಾಕಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಒಂದು ಪ್ರತ್ಯೇಕವಾದ ಒಂದು ಫಾರೆಸ್ಟ್ ಆಕ್ಟ್ ನಡಿ ಅವರ ಮೇಲೆ ಒಂದು ಕೇಸನ್ನ ದಾಖಲಿಸಿದ್ದಾರೆ. ಅದಲ್ಲದೆ ಮತ್ತೆ ಪೊಲೀಸ್ ಇಲಾಖೆ ಅವರು ಕೂಡ ಈಗ ಒಂದು ಕೌಲ್ ಬಜಾರ್ ವ್ಯಾಪ್ತಿಯಲ್ಲಿ ಈ ಒಂದು ಏನು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮತ್ತು ಹಲ್ಲೆ ಆರೋಪದಡಿ ಒಂದು ಪ್ರಕರಣವನ್ನ ಈಗ ದಾಖಲಿಸಿರತಕ್ಕಂಥದ್ದು. ಇದರಲ್ಲಿ ಮೊದಲನೆಯ ಆರೋಪಿಯಾಗಿ ಟಿಲ್ಲು ಅಂತಕ್ಕಂಥ ವ್ಯಕ್ತಿಯ ಮೇಲೆ ಹೆಸರನ್ನ ಸೇರಿಸಿದ್ರೆ, ಎರಡನೇ ಆರೋಪಿಯಾಗಿ ರತ್ನಬಾಬು ಮತ್ತೆ ಮೂರನೇ ಆರೋಪಿಯಾಗಿ ಮೋಕ ರವಿ ಅಂತಕ್ಕಂಥವ್ರು ಮತ್ತೆ ಉಳಿದಂತೆ 8 ಜನರನ್ನ ಸುಮಾರು 11 ಜನರನ್ನ ಈಗ ಆರೋಪಿಗಳನ್ನಾಗಿ ಮಾಡಿ ಈಗ ಎಫ್ಐಆರ್ ಅನ್ನ ಹಾಕಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಅದು ಒಂದು ಕಡುಬೇಸಿಗೆಯಲ್ಲಿ ಈ ರೀತಿಯಾಗಿ ಒಂದು ಅಕ್ರಮವಾಗಿ ಮರಗಳನ್ನ ಕಡಿದಾಕಿರ್ತಕ್ಕಂಥದ್ದು ಪರಿಸರ ಪ್ರೇಮಿಗಳು ಮತ್ತು ಆ ಭಾಗದ ನಾಗರಿಕರ ಒಂದು ತೀವ್ರ ಆಕ್ರೋಶಕ್ಕೆ ಗುರಿಯಾಗಿರ್ತಕ್ಕಂಥದ್ದು. ಈ ತಪ್ಪಿತಸ್ಥರ ಮೇಲೆ ಕಾನೂನಿನ ಅಡಿ ಕಠಿಣವಾದಂತಹ ಶಿಕ್ಷೆಯನ್ನ ಕ್ರಮವನ್ನ ಜರುಗಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ರೋಶಿನಿ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.